ಬಡವರ ಅಕ್ಕಿಗೂ ಕನ್ನ ಹಾಕಿದ್ದ ರಾಜ್ಯ ಸರ್ಕಾರದ ನಡೆ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿತ್ತು. ನಮ್ಮ ವರದಿಗಾರರ ತಂಡ ಹಳ್ಳಿಗೂ ಹೋಗಿ ನೈಜತೆಯನ್ನ ರಾಜ್ಯದ ಮುಂದೆ ತೆರೆದಿಟ್ಟಿತ್ತು. ಇದೀಗ ನಮ್ಮ ವರದಿಯ ಫಲಶ್ರುತಿಯಾಗಿದೆ. ಸರ್ಕಾರ ಆಪರೇಷನ್ BPL ಕಾರ್ಡ್ಗೆ ಬ್ರೇಕ್ ಹಾಕಿದೆ. ರೇಷನ್ ಕಾರ್ಡ್ಗಳ ಕತ್ತರಿ ಭಾಗ್ಯಕ್ಕೆ ಬ್ರೇಕ್. ಹಳೆ ಕಾರ್ಡ್ಗಳಿಗೆ ಇನ್ಮುಂದೆ ಸಿಗುತ್ತೆ ಅಕ್ಕಿ. ಎಸ್, ನೀವು ಕೇಳ್ತಿರುವ ಮಾತುಗಳು ಸತ್ಯ. ನೀವು ನೋಡಿರೋ ನ್ಯೂಸ್ ಸಹ ನಿಜ. ಕಾಂಗ್ರೆಸ್ ಸರ್ಕಾರ ನಡೆಸುತ್ತಿರುವ ಆಪರೇಷನ್ ಅಕ್ಕಿ ಮಹಾಯಜ್ಞಕ್ಕೆ ನಿಮ್ಮ ರಿಪಬ್ಲಿಕ್ ಕನ್ನಡ ಬ್ರೇಕ್ ಹಾಕಿದೆ. ಕಳೆದೊಂದು ವಾರದಿಂದ ನಾವು ಮಾಡಿದ್ದ ಹಠ ಬಿಡದ ವರದಿಗೆ ಕೊನೆಗೂ ಸರ್ಕಾರ ಮಣಿದಿದೆ. ನಿನ್ನೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ರೇಷನ್ ಕಾರ್ಡ್ ಕತ್ತರಿಗೆ ಬ್ರೇಕ್ ಹಾಕಿದ್ದಾಗೆ ಹೇಳಿದ್ರು. ಇಂದು ಅದೇ ಮಾತುಗಳನ್ನ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಮುನಿಯಪ್ಪ ಹೇಳಿದ್ದಾರೆ. ಇನ್ಮುಂದೆ ಒಂದೂ ಕಾರ್ಡ್ ಸಹ ರದ್ದಾಗೋದಿಲ್ಲ ಎಂದು ಭರವಸೆ ನೀಡಿದ್ದಾರೆ. ಅಂಕಿಅಂಶಗಳಿದೆ. ಹಿಂದೆ ಅವರು BPL ಕಾರ್ಡ್ ಹೋಲ್ಡರ್ನ ದಾಖಲೆ ನಮ್ಮ ಹತ್ರ ಇದೆ. ಮತ್ತೆ ಅವ್ರನ್ನ ಅದೇ ನಂಬರ್ನಲ್ಲಿ ಅವರ ಅಕೌಂಟನ್ನು ಚಾಲೂ ಮಾಡ್ತೀವಿ. ಅವ್ರ ಅದೇ ಕಾರ್ಡ್ ಹತ್ರ ಏನಿದೆ ಅದನ್ನೇ ತಗೊಂಡೋದ್ರು ಕೂಡ ಅಕ್ಕಿ ಕೊಡ್ತೀವಿ. ಸರ್ಕಾರಿ ನೌಕರರು, ಇನ್ಕಮ್ ಟ್ಯಾಕ್ಸ್ ಕೊಡೋರು, ಅವ್ರನ್ನ ಬಿಟ್ಟು ಯಾರನ್ನು ತೆಗಿಬೇಡಿ ಅಂತ ಹೇಳಿದ್ರು. ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ನಿಂತು DKಶಿಯು ಇದೇ ಮಾತುಗಳನ್ನಾಡಿದ್ದಾರೆ. ನಮ್ಮ ಸರ್ಕಾರ ಪಕ್ಷದಿಂದ ಯಾವುದೇ ಅನ್ಯಾಯ ಆಗಲ್ಲ ಅಂತ ಭರವಸೆ ನೀಡಿದ್ದಾರೆ. ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ, ಸರ್ಕಾರದ ಪ್ರತಿನಿಧಿಯಾಗಿ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಹೇಳ್ತಾ ಇದ್ದೀನಿ, ಯಾವ BPL ಕೂಡ ಅನ್ಯಾಯ ಆಗಲಿಕ್ಕೆ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ಬಿಡುವುದಿಲ್ಲ. ಕೊನೆಗೂ ರಿಪಬ್ಲಿಕ್ ಕನ್ನಡ ಮತ್ತು ಕನ್ನಡಿಗರ ಆಕ್ರೋಶಕ್ಕೆ ಕಾಂಗ್ರೆಸ್ ಸರ್ಕಾರ ಮಣಿದಿದೆ. ರೇಷನ್ ಕಾರ್ಡ್ಗಳ ಪರಿಷ್ಕರಣೆಯನ್ನ ಈ ಕ್ಷಣಕ್ಕೆ ಕೈಬಿಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್. ಬೆಳ್ಳಂಬೆಳಗ್ಗೆ ಭ್ರಷ್ಟರ ಬೇಟೆಗಿಳಿದಿದ್ದ ಲೋಕಾಯುಕ್ತ ಅಧಿಕಾರಿಗಳಿಗೆ ದೊಡ್ಡ ತಿಮಿಲಂಗಳೇ ಬಲೆಗೆ ಬಿದ್ದಿವೆ. ಟೌನ್ ಪ್ಲಾನಿಂಗ್ ನಿರ್ದೇಶಕ ತಿಪ್ಪೇಸ್ವಾಮಿ, ಭೂವಿಜ್ಞಾನಿ ಕೃಷ್ಣವೇಣಿ ಮನೆಯಲ್ಲಿ ಕೆಜಿಗಟ್ಟಲೆ ಚಿನ್ನ, ಬೆಳ್ಳಿ, ಲಕ್ಷಾಂತರ ರೂಪಾಯಿ ಮೌಲ್ಯದ ನಗದು ಕೂಡ ದೊರೆತಿದೆ. ಬೆಳ್ಳಂಬೆಳಗ್ಗೆ ಭ್ರಷ್ಟರ ಮನೆ ಬಾಗಿಲು ತಟ್ಟಿದ ಲೋಕ. 25 ಕಡೆ ಲಂಚಾಸುರರ ಜಾಗ ಜಾಲಾಡಿದ ತಂಡ. ಬೆಳ್ಳಂಬೆಳಗ್ಗೆಗೆ ಭ್ರಷ್ಟರ ಬೇಟೆಗಿಳಿದಿದ್ದ ಲೋಕಾಯುಕ್ತ ಅಧಿಕಾರಿಗಳಿಗೆ ದೊಡ್ಡ ತಿಮಿಂಗಿಲಗಳೇ ಬಲೆಗೆ ಬಿದ್ದಿವೆ. ಬೆಂಗಳೂರು, ಮಂಗಳೂರು ಸೇರಿದಂತೆ 4 ಕಡೆಗಳ 25 ಸ್ಥಳಗಳಲ್ಲಿ ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮುಂಜಾನೆಯ ಗಡದ್ದು ನಿದ್ದೆಯಲ್ಲಿದ್ದ ಭ್ರಷ್ಟ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ. ಅಕ್ರಮ ಆಸ್ತಿ ಸಂಪಾದಿಸಿದವರಿಗೆ ಲೋಕಾಯುಕ್ತ ಬಿಸಿ ಮುಟ್ಟಿಸಿದೆ. ದಾಳಿ ವೇಳೆ ಅಪಾರ ಪ್ರಮಾಣದ ಚಿನ್ನಾಭರಣ ಕಂಡು ಲೋಕಾಯುಕ್ತ ತಂಡವೇ ಬೆಚ್ಚಿ ಬಿದ್ದಿದೆ. ತಿಪ್ಪೇಸ್ವಾಮಿಯಲ್ಲ, ಚಿನ್ನ ಬೆಳ್ಳಿ ಸ್ವಾಮಿ. ಇವರು ತಿಪ್ಪೇಸ್ವಾಮಿ, ಬೆಂಗಳೂರಿನಲ್ಲಿ ಟೌನ್ ಪ್ಲಾನಿಂಗ್ ನಿರ್ದೇಶಕ. ಇವರ ಮನೆ ಮೇಲೆ ರೇಡ್ ಮಾಡಿದಾಗ ವಜ್ರ, ಚಿನ್ನದ ರತ್ನ ಭಂಡಾರ ಪತ್ತೆಯಾಗಿದೆ. ಅಪಾರ ಮೌಲ್ಯದ ಆಸ್ತಿ ದಾಖಲೆಗಳು ನೋಡಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಬನಶಂಕರಿಯ 3ನೇ ಹಂತದ ವಿಶ್ವೇಶ್ವರಯ್ಯ ರಸ್ತೆಯಲ್ಲಿರುವ ನಿವಾಸದಲ್ಲಿ ಶೋಧ ನಡೆಸಿದ ಅಧಿಕಾರಿಗಳಿಗೆ ಬೆಚ್ಚಿ ಬೀಳಿಸುವಷ್ಟು ಸಂಪತ್ತು ದೊರೆತಿದೆ. ಕ್ಕೂ ಹೆಚ್ಚು ಜೊತೆ ಓಲೆ, 23ಕ್ಕೂ ಹೆಚ್ಚು ಚಿನ್ನದ ಸರ, ಮುತ್ತಿನ ಹಾರ ಪತ್ತೆಯಾಗಿದೆ. ಇದಿಷ್ಟೇ ಅಲ್ಲ, ಕೋಟಿ ರೂಪಾಯಿ ಮೌಲ್ಯದ ಚಿನ್ನದ ನೆಕ್ಲೆಸ್, ಚಿನ್ನದ ಉಂಗುರ, 500-200 ರೂಪಾಯಿ ಮುಖಬೆಲೆಯ 8 ಲಕ್ಷ ರೂಪಾಯಿ ನಗದು, 8ಕ್ಕೂ ಹೆಚ್ಚು ದುಬಾರಿ ಬೆಲೆಯ ಬ್ರ್ಯಾಂಡೆಡ್ ವಾಚ್ಗಳು, ಕೆಜಿಗಟ್ಟಲೆಯ ಬೆಳ್ಳಿ ಸಾಮಗ್ರಿಗಳು ಪತ್ತೆಯಾಗಿದೆ. ಕೃಷ್ಣವೇಣಿ ಮನೆಯಲ್ಲಿ ನಗದು, ಚಿನ್ನ ನಿಕ್ಷೇಪ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ಭೂವಿಜ್ಞಾನಿ ಕೃಷ್ಣವೇಣಿಯ ಮಂಗಳೂರಿನ ಮನೆ ಮತ್ತು ಮಲ್ಲಿಕಟ್ಟೆಯಲ್ಲಿರುವ ಕಚೇರಿಗೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ರು. ಲಕ್ಷಾಂತರ ರೂಪಾಯಿ ನಗದು ಹಾಗೂ ಚಿನ್ನಾಭರಣಗಳು ದಾಳಿ ವೇಳೆ ಪತ್ತೆಯಾಗಿವೆ.
ಇನ್ನುಳಿದಂತೆ ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವ ಅಬಕಾರಿ ಇಲಾಖೆ ಎಸ್ಪಿ ಮೋಹನ್ ಮನೆ ಮೇಲೂ ಲೋಕಾಯುಕ್ತ ದಾಳಿ ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಡವರ ಹಕ್ಕಿಗೂ ಕನ್ನ ಹಾಕಿದ್ದ ರಾಜ್ಯ ಸರ್ಕಾರದ ನಡೆ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿತ್ತು. ನಮ್ಮ ವರದಿಗಾರರ ತಂಡ ಹಳ್ಳಿ ಹಳ್ಳಿಗೂ ಹೋಗಿ ನೈಜತೆಯನ್ನ ರಾಜ್ಯದ ಮುಂದೆ ತೆರೆದಿಟ್ಟಿತ್ತು. ಇದೀಗ ನಮ್ಮ ವರದಿಯ ಫಲಶ್ರುತಿಯಾಗಿದೆ. ಸರ್ಕಾರ ಆಪರೇಷನ್ BPL ಕಾರ್ಡ್ಗೆ ಬ್ರೇಕ್ ಹಾಕಿದೆ. ರೇಷನ್ ಕಾರ್ಡ್ಗಳ ಕತ್ತರಿ ಭಾಗ್ಯಕ್ಕೆ ಬ್ರೇಕ್. ಹಳೆ ಕಾರ್ಡ್ಗಳಿಗೆ ಇನ್ಮುಂದೆ ಸಿಗುತ್ತೆ ಅಕ್ಕಿ. ಎಸ್, ನೀವು ಕೇಳ್ತಿರುವ ಮಾತುಗಳು ಸತ್ಯ. ನೀವು ನೋಡಿರೋ ನ್ಯೂಸ್ ಸಹ ನಿಜ. ಕಾಂಗ್ರೆಸ್ ಸರ್ಕಾರ ನಡೆಸುತ್ತಿರುವ ಆಪರೇಷನ್ ಅಕ್ಕಿ ಮಹಾಯಜ್ಞಕ್ಕೆ ನಿಮ್ಮ ರಿಪಬ್ಲಿಕ್ ಕನ್ನಡ ಬ್ರೇಕ್ ಹಾಕಿದೆ. ಕಳೆದೊಂದು ವಾರದಿಂದ ನಾವು ಮಾಡಿದ್ದ ಹಠ ಬಿಡದ ವರದಿಗೆ ಕೊನೆಗೂ ಸರ್ಕಾರ ಮಣಿದಿದೆ. ನಿನ್ನೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ರೇಷನ್ ಕಾರ್ಡ್ ಕತ್ತರಿಗೆ ಬ್ರೇಕ್ ಹಾಕಿದ್ದಾಗೆ ಹೇಳಿದ್ರು. ಇಂದು ಅದೇ ಮಾತುಗಳನ್ನ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಮುನಿಯಪ್ಪ ಹೇಳಿದ್ದಾರೆ. ಇನ್ಮುಂದೆ ಒಂದೂ ಕಾರ್ಡ್ ಸಹ ರದ್ದಾಗೋದಿಲ್ಲ ಎಂದು ಭರವಸೆ ನೀಡಿದ್ದಾರೆ. ಅಂಕಿಅಂಶಗಳಿದೆ. ಹಿಂದೆ ಅವರು BPL ಕಾರ್ಡ್ ಹೋಲ್ಡರ್ನ ದಾಖಲೆ ನಮ್ಮ ಹತ್ರ ಇದೆ. ಮತ್ತೆ ಅವ್ರನ್ನ ಅದೇ ನಂಬರ್ನಲ್ಲಿ ಅವರ ಅಕೌಂಟನ್ನು ಚಾಲೂ ಮಾಡ್ತೀವಿ. ಅವ್ರ ಅದೇ ಕಾರ್ಡ್ ಹತ್ರ ಏನಿದೆ ಅದನ್ನೇ ತಗೊಂಡೋದ್ರು ಕೂಡ ಅಕ್ಕಿ ಕೊಡ್ತೀವಿ. ಸರ್ಕಾರಿ ನೌಕರರು, ಇನ್ಕಮ್ ಟ್ಯಾಕ್ಸ್ ಕೊಡೋರು, ಅವ್ರನ್ನ ಬಿಟ್ಟು ಯಾರನ್ನೂ ತೆಗಿಬೇಡಿ ಅಂತ ಹೇಳಿದ್ರು. ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ನಿಂತು DKಶಿಯು ಇದೇ ಮಾತುಗಳನ್ನಾಡಿದ್ದಾರೆ. ನಮ್ಮ ಸರ್ಕಾರ ಪಕ್ಷದಿಂದ ಯಾವುದೇ ಅನ್ಯಾಯ ಆಗಲ್ಲ ಅಂತ ಭರವಸೆ ನೀಡಿದ್ದಾರೆ. ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ, ಸರ್ಕಾರದ ಪ್ರತಿನಿಧಿಯಾಗಿ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಹೇಳ್ತಾ ಇದ್ದೀನಿ, ಯಾವ BPL ಕೂಡ ಅನ್ಯಾಯ ಆಗಲಿಕ್ಕೆ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ಬಿಡುವುದಿಲ್ಲ. ಕೊನೆಗೂ ರಿಪಬ್ಲಿಕ್ ಕನ್ನಡ ಮತ್ತು ಕನ್ನಡಿಗರ ಆಕ್ರೋಶಕ್ಕೆ ಕಾಂಗ್ರೆಸ್ ಸರ್ಕಾರ ಮಣಿದಿದೆ. ರೇಷನ್ ಕಾರ್ಡ್ಗಳ ಪರಿಷ್ಕರಣೆಯನ್ನ ಈ ಕ್ಷಣಕ್ಕೆ ಕೈಬಿಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಳ್ಳಂಬೆಳಗ್ಗೆ ಭ್ರಷ್ಟರ ಬೇಟೆಗಿಳಿದಿದ್ದ ಲೋಕಾಯುಕ್ತ ಅಧಿಕಾರಿಗಳಿಗೆ ದೊಡ್ಡ ತಿಮಿಲಂಗಳೇ ಬಲೆಗೆ ಬಿದ್ದಿವೆ. ಟೌನ್ ಪ್ಲಾನಿಂಗ್ ನಿರ್ದೇಶಕ ತಿಪ್ಪೇಸ್ವಾಮಿ, ಭೂವಿಜ್ಞಾನಿ ಕೃಷ್ಣವೇಣಿ ಮನೆಯಲ್ಲಿ ಕೆಜಿಗಟ್ಟಲೆ ಚಿನ್ನ, ಬೆಳ್ಳಿ, ಲಕ್ಷಾಂತರ ರೂಪಾಯಿ ಮೌಲ್ಯದ ನಗದು ಕೂಡ ದೊರೆತಿದೆ. ಬೆಳ್ಳಂಬೆಳಗ್ಗೆ ಭ್ರಷ್ಟರ ಮನೆ ಬಾಗಿಲು ತಟ್ಟಿದ ಲೋಕ. 25 ಕಡೆ ಲಂಚಾಸುರರ ಜಾಗ ಜಾಲಾಡಿದ ತಂಡ. ಬೆಳ್ಳಂಬೆಳಗ್ಗೆಗೆ ಭ್ರಷ್ಟರ ಬೇಟೆಗಿಳಿದಿದ್ದ ಲೋಕಾಯುಕ್ತ ಅಧಿಕಾರಿಗಳಿಗೆ ದೊಡ್ಡ ತಿಮಿಂಗಿಲಗಳೇ ಬಲೆಗೆ ಬಿದ್ದಿವೆ. ಬೆಂಗಳೂರು, ಮಂಗಳೂರು ಸೇರಿದಂತೆ 4 ಕಡೆಗಳ 25 ಸ್ಥಳಗಳಲ್ಲಿ ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮುಂಜಾನೆಯ ಗಡದ್ದು ನಿದ್ದೆಯಲ್ಲಿದ್ದ ಭ್ರಷ್ಟ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ. ಅಕ್ರಮ ಆಸ್ತಿ ಸಂಪಾದಿಸಿದವರಿಗೆ ಲೋಕಾಯುಕ್ತ ಬಿಸಿ ಮುಟ್ಟಿಸಿದೆ. ದಾಳಿ ವೇಳೆ ಅಪಾರ ಪ್ರಮಾಣದ ಚಿನ್ನಾಭರಣ ಕಂಡು ಲೋಕಾಯುಕ್ತ ತಂಡವೇ ಬೆಚ್ಚಿ ಬಿದ್ದಿದೆ. ತಿಪ್ಪೇಸ್ವಾಮಿಯಲ್ಲ, ಚಿನ್ನ ಬೆಳ್ಳಿ ಸ್ವಾಮಿ. ಇವರು ತಿಪ್ಪೇಸ್ವಾಮಿ ಬೆಂಗಳೂರಿನಲ್ಲಿ ಟೌನ್ ಪ್ಲಾನಿಂಗ್ ನಿರ್ದೇಶಕ. ಇವರ ಮನೆ ಮೇಲೆ ರೇಡ್ ಮಾಡಿದಾಗ ವಜ್ರ, ಚಿನ್ನದ ರತ್ನ ಭಂಡಾರ ಪತ್ತೆಯಾಗಿದೆ. ಅಪಾರ ಮೌಲ್ಯದ ಆಸ್ತಿ ದಾಖಲೆಗಳು ನೋಡಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಬನಶಂಕರಿಯ 3ನೇ ಹಂತದ ವಿಶ್ವೇಶ್ವರಯ್ಯ ರಸ್ತೆಯಲ್ಲಿರುವ ನಿವಾಸದಲ್ಲಿ ಶೋಧ ನಡೆಸಿದ ಅಧಿಕಾರಿಗಳಿಗೆ ಬೆಚ್ಚಿ ಬೀಳಿಸುವಷ್ಟು ಸಂಪತ್ತು ದೊರೆತಿದೆ. ಕ್ಕೂ ಹೆಚ್ಚು ಜೊತೆ ಓಲೆ, 23ಕ್ಕೂ ಹೆಚ್ಚು ಚಿನ್ನದ ಸರ, ಮುತ್ತಿನ ಹಾರ ಪತ್ತೆಯಾಗಿದೆ. ಇದಿಷ್ಟೇ ಅಲ್ಲ, ಕೋಟಿ ರೂಪಾಯಿ ಮೌಲ್ಯದ ಚಿನ್ನದ ನೆಕ್ಲೆಸ್, ಚಿನ್ನದ ಉಂಗುರ, 500-200 ರೂಪಾಯಿ ಮುಖಬೆಲೆಯ 8 ಲಕ್ಷ ರೂಪಾಯಿ ನಗದು, 8ಕ್ಕೂ ಹೆಚ್ಚು ದುಬಾರಿ ಬೆಲೆಯ ಬ್ರ್ಯಾಂಡೆಡ್ ವಾಚ್ಗಳು, ಕೆಜಿಗಟ್ಟಲೆಯ ಬೆಳ್ಳಿ ಸಾಮಗ್ರಿಗಳು ಪತ್ತೆಯಾಗಿದೆ. ಕೃಷ್ಣವೇಣಿ ಮನೆಯಲ್ಲಿ ನಗದು, ಚಿನ್ನ ನಿಕ್ಷೇಪ.
ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ಭೂವಿಜ್ಞಾನಿ ಕೃಷ್ಣವೇಣಿಯ ಮಂಗಳೂರಿನ ಮನೆ ಮತ್ತು ಮಲ್ಲಿಕಟ್ಟೆಯಲ್ಲಿರುವ ಕಚೇರಿಗೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ರು. ಲಕ್ಷಾಂತರ ರೂಪಾಯಿ ನಗದು ಹಾಗೂ ಚಿನ್ನಾಭರಣಗಳು ದಾಳಿ ವೇಳೆ ಪತ್ತೆಯಾಗಿವೆ. ಇನ್ನುಳಿದಂತೆ ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವ ಅಬಕಾರಿ ಇಲಾಖೆ ಎಸ್ಪಿ ಮೋಹನ್ ಮನೆ ಮೇಲೂ ಲೋಕಾಯುಕ್ತ ದಾಳಿ ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.